ಹೆಲ್ದಿ ಮಸಾಲಾ ಪನ್ನೀರ್ ಚಪಾತಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ. ಈ ರೀತಿಯಾಗೂ ಕೂಡ ಒಮ್ಮೆ ಮಾಡಿ ನೋಡಿ. ನನ್ನ ಚಾನಲ್ ಅಲ್ಲಿ ಹಲವಾರು ಹೆಲ್ದಿ ರೆಸಿಪಿ, ಮಿಲಿಟ್ಸ್ ಕ್ವಿಕ್ ಹೆಲ್ದಿ ರೆಸಿಪಿಗಳು ತುಂಬಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ. ರೆಸಿಪಿಗಳು ನಿಮ್ಗೆ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ನಿಮ್ಮ ಸಜೆಷನ್ಸ್ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೆಲ್ದಿ ಹೈ ಪ್ರೋಟೀನ್ ಮಸಾಲಾ ಪನ್ನೀರ್ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಹಾಲನ್ನ ತಗೊಂಡು ಕಾಯಿಸ್ಕೊತಾ ಇದ್ದೀನಿ. ಈ ರೀತಿ ಕೈಯಾಡ್ತಿದ್ರೆ ಕೆನೆ ಕಟ್ಟೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕೈಯಾಡ್ಕೊತಾ ಇರ್ತೀನಿ. ನಿಮ್ಗೆ ಏನಾದ್ರೂ ಕೈಯಾಡೋದು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇನ್ನೇನು ಹಾಲು ಕಾಯ್ತಾ ಇದೆ, ಸ್ಟಾರ್ಟ್ ಆಗಿದೆ, ಹಾಗೆ ಉಕ್ಕಕ್ ಬಂದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್, 2 ಸ್ಪೂನ್ ಆಗೋಷ್ಟು ಉಪ್ಪು, 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದೀನಿ. ಹಾಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕೊಂಡು ಕೈಯಾಡ್ಕೋಬೇಕು. ಒಂದು 2 ನಿಮಿಷದಲ್ಲಿ ಕುದಿಯೋದಿಕ್ಕೆ ಶುರುವಾಗತ್ತೆ. ಕೈಯಾಡ್ಕೊಳ್ತಾನೆ ಇರಿ, ಯಾಕಂದ್ರೆ ಅದರಲ್ಲಿರುವಂತ ಖಾರದ ಅಂಶ ಹಾಗೆ ಹಾಕಿರುವಂತ ಉಪ್ಪು ಕರಗಬೇಕು. ಈ ಪನ್ನೀರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ. ನೀವು ಈ ತರ ಪನ್ನೀರ್ನ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಚಪಾತಿ ಜೊತೆಗೆ ಅಲ್ಲದೆ ನೀವು ಬೇಕಾದ್ರೆ ಸ್ಟಫಿಂಗ್ ಮಾಡ್ಕೊಂಡು ಚಪಾತಿ ಮಾಡ್ಕೋಬಹುದು, ಅಥವಾ ರೊಟ್ಟಿ, ಹಾಗೆ ಯಾವ್ದಾದ್ರು ಗ್ರೇವಿ ಮಸಾಲ ಮಾಡ್ತಾ ಇದೀವಿ ಪನ್ನೀರ್ನ ಹಾಕ್ಬೇಕು ಅಂತ ಇದ್ರೆ ನೀವು ಈ ತರ ಪನ್ನೀರ್ನ ಮಸಾಲಾ ಪನ್ನೀರ್ನ ಮಾಡ್ಕೊಂಡು ಈ ಪನ್ನೀರ್ನು ಕೂಡ ಬಳಸ್ಕೋಬಹುದು. ಈಗ ಹಾಲು ಒಡೆಯೋದಕ್ಕೆ ವೆನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ವೆನಿಗರ್ಗೆ 1 ಸ್ಪೂನ್ ಆಗೋಷ್ಟು ನೀರ್ನ ಮಿಕ್ಸ್ ಮಾಡ್ಕೊಂಡು ಹಾಲು ಒಳಗಡೆ ಹಾಕ್ಬೇಕು. ಅದು ಹಾಲು ಕುದಿಯೋದಿಕ್ಕೆ ಬಂದಿರಬೇಕು, ಚೆನ್ನಾಗಿ ಮಳ್ಳಿ ಮೇಲ್ಗಡೆ ಉಕ್ಕೋದಿಕ್ಕೆ ಬಂದಿರಬೇಕು. ಆ ಟೈಮಲ್ಲಿ ನೀವು ಹಾಕಿದ್ರೆ ಹಾಲು ತುಂಬಾ ಚೆನ್ನಾಗಿ ಹೊಡ್ಕೊಳ್ಳುತ್ತೆ, ಪನ್ನೀರು ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇವಾಗ ವೆನಿಗರ್ನ ಹಾಕೊಂಡಿದೀನಿ. ವೆನಿಗರ್ನ ಬಳಸೋದಿಕ್ಕೆ ಇಷ್ಟ ಇಲ್ದಿರೋರು 2 ನಿಂಬೆ ಹಣ್ಣಿನ ರಸನ ಹಾಕಿದ್ರೆ ಸಾಕು, ಪನ್ನೀರ್ನ ಮಾಡ್ಕೊಳ್ಬಹುದು. ವೆನಿಗರ್ ಅಥವಾ ನಿಂಬೆ ಹುಳಿ ಈ 2ರಲ್ಲಿ 1 ಹಾಕೊಳ್ಳಿ. ನಂತರ ಒಂದು ಅರ್ಧ ನಿಮಿಷ ಈ ರೀತಿ ಕುದಿಯೋದಿಕ್ಕೆ ಬಿಟ್ಟು ಕೈಯಾಡ್ಕೊಂಡು ಇವಾಗ ಇದನ್ನ ಸೋಸ್ಕೊಳ್ಳೋದಿಕ್ಕೆ ರೆಡಿ ಆಗುತ್ತೆ. ಪನ್ನೀರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಒಂದು ಸೋಸು ಅಂತ ಒಂದು ಸ್ಟೇನರ್ ಇರುತ್ತೆ ನೋಡಿ, ಆ ಸ್ಟೇನರ್ ನ ತಗೊಂಡು ಅದಕ್ಕೆ ಒಂದು ಬಿಳೆ ಬಟ್ಟೆ ಅಥವಾ ಕಾಟನ್ದು ಲುಂಗಿ ಬಟ್ಟೆ, ಕರ್ಚೀಫ್ ಬಟ್ಟೆ ಇರುತ್ತೆ ನೋಡಿ, ಇದೆಲ್ಲವೂ ಬಳಸ್ಕೋಬಹುದು. ಇವಾಗ ಸೋಸ್ಕೋಬೇಕು. ನೀರು ಮತ್ತೆ ಪನ್ನೀರ್ನ ಡಿವೈಡ್ ಮಾಡ್ಕೋಬೇಕು. ನಾವು ಖಾರದ ಪುಡಿ ಹಾಕಿರೋದ್ರಿಂದ ನೀರು ಸ್ವಲ್ಪ ಕೆಂಪಗ್ ಬರುತ್ತೆ. ಇನ್ನು ಈ ನೀರ್ನ ನೀವ್ ಏನಕ್ಕೂ ಯೂಸ್ ಮಾಡ್ಬೇಡಿ, ಖಾರದ ಪುಡಿ ಹಾಕಿರೋದ್ರಿಂದ ಚೆನ್ನಾಗಿರೋದಿಲ್ಲ. ಬೇಕಂದ್ರೆ ಒಬ್ಬೊಬ್ರು ಕುಡಿತಾರೆ, ಆದ್ರೆ ಕುಡಿಯೋದಿದ್ರೆ ಕುಡಿಬಹುದು. ಆದ್ರೆ ನಾನ್ ಯೂಶಲಿ ಏನ್ ಮಾಡ್ತಿದ್ದೆ ಅಂದ್ರೆ ಇದನ್ನ ಪಾಟಿಗೆ ಹಾಕ್ತಾ ಇದ್ದೆ, ಯಾಕಂದ್ರೆ ತುಂಬಾ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಆದ್ರೆ ಇವಾಗ ಖಾರದ ಪುಡಿ ಹಾಕಿರೋದ್ರಿಂದ ನಾನು ಪಾಟಿಗೆ ಹಾಕ್ತಾ ಇಲ್ಲ, ಚೆಲ್ತಾ ಇದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ನೀರ್ನ ಹಾಕಿ ಅವಾಗ ಮತ್ತೆ ನೀಟಾಗಿ ಕ್ಲೀನ್ ಆಗಿ ಫಿಲ್ಟರ್ ಆಗುತ್ತೆ. ಇವಾಗ ನೋಡ್ಬೋದು ಮಸಾಲಾ ಪನ್ನೀರ್ ರೆಡಿ ಆಯ್ತು. ಇದನ್ನ ನಾವು ಬೇಕಾದ್ರೆ ಕ್ಯೂಬ್ಸ್ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಇದನ್ನ ನಾವು ನಾನಾ ರೀತಿಯಲ್ಲಿ ಅಂದ್ರೆ ಗ್ರೇವಿ, ಪಲ್ಯ, ಈ ತರ ಮಸಾಲಾ ಪಲ್ಯ ಎಲ್ಲ ಮಾಡ್ತೀವಿ ಅಲ್ವಾ, ಅವಾಗ ನಾವು ಕ್ಯೂಬ್ಸ್ ನ ಬಳಸ್ಕೋಬಹುದು. ನಾವ್ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ಉಪ್ಪು, ರವೆನ ಹಾಕೊಳ್ಳಿ. ಬೇಕು ಅಂದ್ರೆ ನಾನಿಲ್ಲಿ ಹಾಲಲ್ಲೇನೆ ಸ್ವಲ್ಪ ಕರೆಕ್ಟ್ ಆಗಿ ಉಪ್ಪು ಹಾಕಿರೋದ್ರಿಂದ ನಾನು ಮತ್ತೆ ಇಲ್ಲಿ ಉಪ್ಪನ್ನ ಹಾಕ್ತಾ ಇಲ್ಲ. ಒಬ್ಬೊಬ್ರು ಇದಕ್ಕೆ ಕಾರ್ನ್ ಫ್ಲವರ್ ಹಾಕ್ತಾರೆ, ಹಾಗೆ ರವೆ ಹಾಕ್ತಾರೆ. ಆತರ ಏನು ಹಾಕದೆ ಬೇಕಾಗಲ್ಲ. ನೀರ್ನ ಚೆನ್ನಾಗಿ ನಾವು ಹಿಂಡಿ ತೆಗಿಯೋದ್ರಿಂದ ಇದರಲ್ಲಿ ಯಾವುದೇ ತರ ತೇವಾಂಶ ಜಾಸ್ತಿ ಇರೋದಿಲ್ಲ. ಹಾಗೆ ಸ್ವಲ್ಪ ತೇವಾಂಶ ಇರ್ಲೇಬೇಕು, ಇಲ್ಲಾಂದ್ರೆ ಉಡಿ ಆಗೋಗ್ಬಿಡತ್ತೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಒಳ್ಳೆ ಸಾಫ್ಟ್ ಆಗಿರುವಂತ ಪನ್ನೀರು ರೆಡಿ ಆಗತ್ತೆ. ಇದರಲ್ಲಿ ನಾನು 2 ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಚಪಾತಿ ತವಾ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಇದ್ರ ಮೇಲ್ಗಡೆ ಹಾಕೊಳ್ಬೇಕು. ಅದಾದ್ಮೇಲೆ ಒಂದು ಚಪಾತಿನ ಹಾಕೋಬೇಕು. ಆಲ್ರೆಡಿ ಚಪಾತಿನ ಬೇಯಿಸಿ ಎತ್ತಿಟ್ಕೊಂಡಿರ್ಬೇಕು. ಆ ಚಪಾತಿನ ಪನ್ನೀರ್ ಮೇಲೆ ಹಾಕೊಂಡು ಸ್ವಲ್ಪ ತಟ್ಕೊಳ್ಳಿ, ಇಲ್ಲಾಂದ್ರೆ ರತ್ತಂಡಿಲು ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಸ್ಮ್ಯಾಶರ್ ಇರುತ್ತೆ ನೋಡಿ, ಅದ್ರಲ್ಲೂ ಕೂಡ ಈ ರೀತಿ ಒತ್ತಿದ್ರೆ ನೀಟಾಗಿ ಹರಡ್ಕೊಳ್ಳುತ್ತೆ ಪನ್ನೀರು. ಈ ತರ ಪನ್ನೀರ್ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆನೆ ನೀವು ಮರ್ಚ ಹಾಕ್ಬೇಕು. ಅದು ಒಂದು ಒಳ್ಳೆ ಘಮ ಬರುತ್ತೆ. ಆ ಘಮದಲ್ಲಿ ನೀವು ಕಂಡಿಡ್ಕೋಬಹುದು. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲಾ ಪನ್ನೀರ್ ಚಪಾತಿ ರೆಡಿ ಆಯ್ತು. 2 ಕಡೆನೂ ಇನ್ನೊಂದ್ಸತಿ ಬೇಯಿಸ್ಕೊಂಡ್ರೆ ಮಸಾಲಾ ಪನ್ನೀರ್ ರೆಡಿ ಆಯ್ತು. ಇದಕ್ಕೆ ನೀವು ಗ್ರೀನ್ ಚಟ್ನಿ ಮಾಡ್ಕೊಂಡು ಈರುಳ್ಳಿ, ಕ್ಯಾರೆಟ್, ಬೀಟ್ರೂಟ್ ನ ಹಾಕೊಂಡು ಬೇಕಾದ್ರೆ ಸಲಾಡ್ ರೀತಿಯಲ್ಲಿ ಅಥವಾ ಚಪಾತಿ ರೋಲರ್ ಬರುತ್ತಲ್ವಾ, ಆ ರೀತಿನೂ ಕೂಡ ಮಾಡ್ಕೊಂಡು ತಿನ್ಬಹುದು. ನಿಮಗ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಚಪಾತಿ ರೋಲರ್ ನ ಮಾಡ್ಕೊಂಡು ತಿನ್ಬಹುದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ಬಹುದು. ಬೇಕಂದ್ರೆ ತುಪ್ಪ, ಮೊಸರಿನ ಜೊತೆಗೂ ಕೂಡ ತಿನ್ಬಹುದು. ರಿಚ್ ಪ್ರೋಟೀನ್ ಆಗಿರೋದ್ರಿಂದ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಈ ಜಿಮ್ ಹೋಗೋರು, ವೇಟ್ ಲಾಸ್ ಆಗೋರು, ಹೆಲ್ದಿ ಫುಡ್ ತಿನ್ನೋರು ಈ ರೀತಿನೂ ಕೂಡ ಮಾಡ್ಕೊಂಡು ತಿನ್ಬಹುದು.
ಮಾಡ್ಬೋದು. ಮಸಾಲಾ ಪನ್ನೀರ್ ಚಪಾತಿ ರೆಸಿಪಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ಎಸ್ ಅಂತ ಒಂದು ಲೈಕ್ ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.